ಅಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ. ನಾವೆಲ್ಲ ನೋಡಿದೀವಿ, ಓದಿದೀವಿ. ಡೈನೋಸಾರ್ಸ್ ಅಂತ ಸಾಕಷ್ಟು ಮೆರಿತಾ ಇತ್ತು. ಅಂದ್ರೆ ದೈತ್ಯ ಪ್ರಾಣಿ, ಅದರ ಸಮ ಯಾವುದೂ ಇರಲಿಲ್ಲ. ಆದ್ರೆ ಇವತ್ತಿಗೆ ಅದರದ ಅವಶೇಷ ಕೂಡ ಇಲ್ಲ. ಇಂದಿಗೆ ಮನುಷ್ಯ ಆ ಮಟ್ಟಕ್ಕೆ ಮೆರಿತಾ ಇದ್ದಾನೆ. ಅಂದ್ರೆ ನಾನು ನಮ್ಮದೇ ಹಾಸನ ಭಾಷೆಯಲ್ಲಿ ಹೇಳೋದಾದ್ರೆ ಇಲ್ಲೇ ಗೂಟ ಹೊಡ್ಕೊಂಡು ಇರ್ತೇನೆ ಅನ್ನೋ ಮಟ್ಟಕ್ಕೆ. ನಾಳೆ ಬೆಳಿಗ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದು ಇಲ್ಲೇ ಇರ್ತೀನಿ, ಎಲ್ಲ ನಂದೆ, ನಾನೇ 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 ಅಂತ ಅಂದ್ಬಿಟ್ಟು ಮೆರಿತಾ ಇದ್ದೇನೆ. ಅದು ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಎರಡನೇದು, ಪರಿಸರದಲ್ಲಿ ನೋಡುವಾಗ, ಜೀವವೈವಿಧ್ಯದಲ್ಲಿ ನೋಡುವಾಗ ಯಾವತ್ತು ಪರಿಸರ ಭೇದ ಭಾವ ಮಾಡಿಲ್ಲ. ಒಂದು ಹುಲ್ಲುಗರಿಕೆ ಎಷ್ಟು ತೂಕ ಇದೆಯೋ ಅಷ್ಟೇ ತೂಕ ದೊಡ್ಡ ಆಲುಮರಕ್ಕಿದೆ. ಒಂದು ಸಣ್ಣ ಇರುವೆ ಎಷ್ಟು ತೂಕ ಇದೆಯೋ ಅಷ್ಟೇ ದೊಡ್ಡ ಆನೆಗಿದೆ. ಆನೆ ಯಾವತ್ತು ನಾನೇ ರಾಜ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳ್ಕೊಂಡಿಲ್ಲ. ಇರುವೆ ಅಯ್ಯೋ ನಾನು ಸಣ್ಣದು ಅಂತ ಅಂದ್ಬಿಟ್ಟು ಅದೆಲ್ಲಿ ಹೇಳ್ಕೊಂಡಿಲ್ಲ. ಬೆರಕೆ ಕೂಡ ಎಲ್ಲಿ ಹೇಳ್ಕೊಂಡಿಲ್ಲ. ಆದ್ರೆ ಮನುಷ್ಯ ಮಾತ್ರ ಹೇಳ್ಕೊತಾನೆ, ಅಯ್ಯೋ ನಾನು ಈ ಜಾತಿಯವನು, ನಾನು ಕೆಳಗಡೆಯವನು, ನಾನು ಮೇಲ್ಗಡೆಯವನು. ಇದನ್ನ ಪರಿಸರದಿಂದ ನಾವು ನೋಡಿ ಕಲಿಬೇಕಾಗಿರೋದು ಸಾಕಷ್ಟಿದೆ. ಇದನ್ನ ಜಾತಿ ವ್ಯವಸ್ಥೆಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಈ ಬಸ್ಸಲ್ಲಿ ಹೋಗುವಾಗ ಏನಂತ ಅಂದ್ರೆ, ಈ ಬಸ್ಸು ಫುಡ್ ಡೋರಲ್ಲಿ ನಿಂತಿರ್ತಲ್ಲ, ಎಲ್ಲಿ ಮೆಟ್ಲತ್ರ ಡೋರ್ ಹತ್ರ, ಅವನನ್ನ ನೋಡ್ಬಿಟ್ಟು ಒಂದ್ ಸ್ವಲ್ಪ ಮುಂದೆ ನಿಂತಿರೋನು, ಪರವಾಗಿಲ್ಲ ಅವ್ನು ನಿನ್ನ ನೇತಾಡ್ತವನೆ, ನಾನು ಚೆನ್ನಾಗಿದ್ದೀನಿ ಅಂತ. ಆ ನಿಂತಿರೋನ ನೋಡಿ ತಳ್ಳಾಡ್ತಾರಲ್ಲಿ ಮುಂದೆ ಒಂಚೂರು ಇರೋನು ಸ್ವಲ್ಪ ಉಸಿರಾಡೋ ಜಾಗ ಇರುತ್ತೆ, ಅವನಂತಾನೆ ಅವನಿಗಿಂತ ನಾನ್ ಪರವಾಗಿಲ್ಲಪ್ಪ, ಒಳ್ಳೆ ಜಾಗ ಇದೆ ಅಂತ. ಇನ್ನೊಬ್ಬ ಅಂಚಲ್ ಸೀಟಲ್ಲಿ ಕೂತಿರ್ತಾರೆ, ಅವ್ರು ಹೇಳ್ತಾರೆ, ಅವನ್ನ ನೋಡ್ಬಿಟ್ಟು ಮಧ್ಯದಲ್ಲಿರೋನು, ಅವನಿಗಿಂತ ಪರವಾಗಿಲ್ಲ, ಇವನಾದ್ರೂ ತಳ್ಬಿಡ್ಬೋದು, ನಾನು ಮಧ್ಯದಲ್ಲಿದ್ದೀನಿ ಅಂತ. ಆ ಮಧ್ಯದಲ್ಲಿರೋನ್ ನಾನು ನೋಡ್ಬಿಟ್ಟು ಕಿಟಕಿ ಪಕ್ಕದಲ್ಲಿರೋ, ನನಗೆ ಒಳ್ಳೆ ವ್ಯೂ ಇದೆ, ಆರಾಮಾಗಿದ್ದೀನಿ, ಒಳ್ಳೆ ಗಾಳಿ ಬರ್ತೈತೆ, ಇವನೇ ಇರೋದು, ನಾನೇ ಪರವಾಗಿಲ್ಲ, ಸೂಪರ್ ಏನಂತ. ಸದ್ಯ ಡ್ರೈವರ್ ಸೀಟಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಳ್ಳಿಲ್ಲ ಅವರು. ಈ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಅಷ್ಟೇ, ಒಬ್ಬನಿಗಿಂತ ಒಂದು ಜಾತಿಯವನು, ಅವನಿಗಿಂತ ನಾನು. ಇಲ್ಲಿ ಇನ್ನೊಂದ್ ಕಡೆಗೆ ನಾನ್ ಕೆಳಗಡೆವನು, ಆ ಒಂದು ಕೀಳರಿಮೆ ಮತ್ತು ಮೇಲುರಿಮೆ ಇದೆರಡು ಹೋಗೋ ತನಕ ಹೊರಗಡೆಯಿಂದ ಏನೇ ಮಾಡಿದ್ರು ಅದು ಅಸಾಧ್ಯವಾಗಿದ್ದು, ನಮ್ಮ ಒಳಗಡೆಯಿಂದ ಹೋದ್ರೆ ಮಾತ್ರನೇ ಅಂತ ನಾನು ಹೇಳಿ. ಮತ್ತೆ ಬಹಳ ಮುಖ್ಯವಾದ 4ನೇ ಅಂಶ, ಒಂದು ಕುಟುಂಬ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ 3 ತಲೆಮಾರು ಇರ್ಬೇಕು. ಒಂದು ಮನೆಯಲ್ಲಿ ಅಜ್ಜ ಇರ್ಬೇಕು, ಮಗ ಇರ್ಬೇಕು, ಮೊಮ್ಮಗ ಇರ್ಬೇಕು. ಪೂರ್ತಿ ಅಜ್ಜನ ಕೈಯಲ್ಲೇ ಕೊಟ್ರೆ, ಅಜ್ಜ ಏನಾದ್ರು ದಿಢೀರ್ನೆ ಹೋಗ್ಬಿಟ್ರೆ ಮಗ ಮತ್ತೆ ಮೊಮ್ಮಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಇಲ್ಲ ಮೊಮ್ಮಗ ಕೊಟ್ರ ಅಜ್ಜ ಮತ್ತೆ ತಾತ ಒಂದು ಕಾಶಿ ಇಲ್ಲ ತಿರುಪತಿ, ಈ ತರ ಆಗುತ್ತೆ. ಹಾಗಾಗಿ ಈ ಜಾತಿ ನಿರ್ಮೂಲನೆ ಅಥವಾ ಜಾತಿ ವಿಚಾರ ನಾವು ಮಾತಾಡ್ತಾ ಇರುವಾಗ, ಅಥವಾ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತಂದ್ರೆ ಎಲ್ಲಾ ವರ್ಗದವರು ಇರ್ಬೇಕು. ಪ್ರಮುಖವಾಗಿ ನಾವೇನೇ ಹೇಳಿದ್ರು ಯೂತ್ ಬಹಳ ಮುಖ್ಯ ಆಗುತ್ತೆ. ಮಕ್ಕಳಿಗೆ 10ನೇ ತರಗತಿ ಹೋಗೋ ತನಕ ಅವ್ರಿಗೆ ಜಾತಿ ಬಗ್ಗೆ ಏನು ಗೊತ್ತಿರಲ್ಲ. ಯಾಕಂದ್ರೆ ಶಾಲೆಯಲ್ಲಿ ಕಾಮನ್ ಕೂತ್ಕೋತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ಆಟ ಆಡ್ತಾರೆ, ಅಲ್ಲೇನು ಗೊತ್ತಾಗಲ್ಲ. PUC ಗೊತ್ತಾಗಲ್ಲ. ಆದ್ಮೇಲೆ ಒಂದು 18-19 ವರ್ಷ ಆಗುವಾಗ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿಂದ ಮದುವೆ ಆಗಿ ಮಕ್ಕಳಾಗೋ ತನಕ ಈ ಜಾತಿ ಒದ್ದಾಟದಲ್ಲಿ ಒಂದು 60 ವರ್ಷ ಆದ್ಮೇಲೆ ರಿಯಲೈಸ್ ಆಗ್ಬಿಡುತ್ತೆ, ಅಯ್ಯೋ ಇನ್ನೇನ್ ಓದ್ಕೊಂಡು ಹೋದಾಗೈತೆ, ಯಾವ ಜಾತಿ ಹಿಡ್ಕೊಂಡು ಏನ್ ಮಾಡ್ತೀಯಾ, ಯಾವ ಧರ್ಮ ಹಿಡ್ಕೊಂಡು ಏನ್ ಮಾಡ್ತೀಯಾ ಅಂತ ಒಂದು ರಿಯಲೈಸೇಷನ್ ಬಂದ್ಬಿಡ್ತೀವಿ. ಹಾಗಾಗಿ ಮುಂದಿನ ಕಾರ್ಯಕ್ರಮಗಳಲ್ಲಷ್ಟೇ ಎಲ್ಲೇ ಮಾಡುವಾಗ್ಲು ನಾವು ಸಾಕಷ್ಟು ಹೇಳ್ತೀವಿ, ನಾವು ಮತ್ತೆ ಶಿವಪ್ರಸರ್ ಎಲ್ಲ ಸಾಧ್ಯವಾದಷ್ಟು ನಾವು ಯುವಕರನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಮಾತ್ರ, ಅವಾಗ ಮಾತ್ರ. ಯಾಕೆಂತಂದ್ರೆ ನಾನೇನ್ ತಪ್ಪಾಗಿಲ್ಲ, ಈಗ ನಮಗೂ ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಪ್ಪ ಹೇಳೋದು ನಾನೇ ಹೇಳ್ತೀನಿ, ಅಣ್ಣ ನಿಂದೆಲ್ಲ ಆಯ್ತು ಸುಮ್ಮಿರಣ್ಣ, ನಮಗ್ ಗೊತ್ತು ನಾವೇನ್ ಮಾಡೋದು ಅಂತ. ಅವ್ರು ಹೇಳ್ತಾರೆ ನೀವು ಮಾಡ್ಕೊಳ್ರಪ್ಪ ನಮ್ದು ಆಯ್ತು ಅಂತ. ಹಾಗಾಗಿ ಮಧ್ಯವಯಸ್ಕರು ಯುವಕರನ್ನ ನಾವು ಒಳಗೊಂಡು ಮಾಡೋಣ. 5ನೇ ಅಂಶ, ಬಹಳ ಸಂತೋಷ ಆಗ್ತಿದೆ, ನಮ್ಮ ಗಡು ಮನೆಯಲ್ಲಿ ಇಷ್ಟೊಂದು ಜನ, ನಾವಂತೂ ಇಷ್ಟು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ನೀವೆಲ್ಲ ಆಸಕ್ತಿಯಿಂದ ಬಂದಿದ್ದೀರಾ. ಇದು ಒಂದು ಚಳುವಳಿಯಾಗಿ, ಸರ್ ಹೇಳಿದಾಗೇನೆ ಚಳುವಳಿಯಾಗಿ ಶಿವಮೊಗ್ಗದಲ್ಲಿ ಒಂದು ಮಾದರಿಯಾಗಿ ಬರ್ಲಿ. ಯಾಕೆಂದ್ರೆ ಶಿವಮೊಗ್ಗ 4 ಜನ ಮುಖ್ಯಮಂತ್ರಿಗಳನ್ನ ಕೊಟ್ಟಿರುವಂತದ್ದು, ಒಳ್ಳೆ ಎಲ್ಲಾ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿದ್ದಂಥದ್ದು. ಸಾಹಿತ್ಯ ಕ್ಷೇತ್ರ ಇರ್ಬೋದು, ರೈತ ಚಳವಳಿ ಇರ್ಬೋದು, ಎಲ್ಲ ದಲಿತ ಚಳವಳಿ ಇರ್ಬೋದು, ಎಲ್ಲಾ ಅಂಶದಲ್ಲೂ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಇದೇ ನಿರಂತರವಾಗಿ ಮುಂದುವರಿಲಿ. ಇದೊಂದು ಅವಕಾಶ ನೀಡಲಿಕ್ಕೆ ಎಲ್ಲರಿಗೂ ನಮಸ್ಕಾರ.